ನನಗೆ ಏನಾದ್ರು ಬೇಕು ಅಂತ ಅನ್ಸಿದ್ರೆ ನಾನೇ ಬಂದು ಸಬ್ಸ್ಕ್ರೈಬ್ ಮಾಡ್ತೀನಿ. ವಿಡಿಯೋನ ದಯವಿಟ್ಟು ಓಲಾದವರಿಗೆ ರೀಚ್ ಆಗೋ ತನಕ ಶೇರ್ ಮಾಡಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಓಲಾ ಕ್ಯಾಬ್ನ ಬಗ್ಗೆ ನಾನು ಒಂದಷ್ಟು ಮಾತಾಡಬೇಕಿತ್ತು. ಯಾಕೆಂದ್ರೆ ಕಳೆದ ಇದು 2ನೇ ಸಾರಿ ನನಗೆ ಓಲಾದಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಏನಂತಂದ್ರೆ ಓಲಾದಲ್ಲಿ ಟ್ರಿಪ್ಪು ಬರಲ್ಲ ಅಂತ ನಾನು ಹೇಳಲ್ಲ, ಬರ್ತಾ ಇದೆ. ಬಟ್ ಇವತ್ತು ಬೆಳಗ್ಗೆ ನಾನು ಫಸ್ಟ್ ಟ್ರಿಪ್ ಓಲಾದಲ್ಲೇ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಕಂಪ್ಲೀಟ್ ಮಾಡಿ ಇವಾಗ ನಾನು ಮತ್ತೆ ನೆಕ್ಸ್ಟ್ ಆರ್ಡರ್ಗೆ ನಾನು ವೇಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಏನು ವಿಷಯ ಅಂತಂದರೆ, ಓಲಾ ಕ್ಯಾಬ್ ಓಲಾ ಪಾರ್ಟ್ನರ್ ಯಾರ್ಯಾರು ಯೂಸ್ ಮಾಡ್ತಾ ಇದ್ದೀರಾ ಅವ್ರಿಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯೋ ಅಥವಾ ಏನು ಅಂತ ನನಗೆ ಐಡಿಯಾ ಇಲ್ಲ. ಬಟ್ ಇವಾಗ ನನಗಾಗಿರೋ ಅನುಭವ ಅಂದರೆ, ನಾನು ವರ್ಸ್ಟ್ ಅಂತ ಹೇಳ್ತಾ ಇಲ್ಲ, ನೆಗೆಟಿವ್ ಅಂತಲ್ಲ, ಬಟ್ ಏನೋ ನನಗೆ ಇದು ಯಾಕೋ ಸರಿ ಅನಿಸಿಲ್ಲ. ಅದಕ್ಕೆ ನಾನು ಅದ್ರ ಬಗ್ಗೆ ಮಾತಾಡಬೇಕು, ನಿಮಗೆ ಹೇಳಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಕೂಡ ಸೇಮ್ ಆಗಿತ್ತು. ಸೊ ಸಿಚುವೇಶನ್ ಏನು ಅಂತಂದರೆ, ಮ್ಯಾಟ್ರಿಗೆ ಬರ್ತೀನಿ. ಅದರಲ್ಲಿ ಸಬ್ಸ್ಕ್ರಿಪ್ಷನ್ ಅಂತ ಒಂದು ಆಪ್ಷನ್ ಇದೆ. ಸೊ ತೋರಿಸ್ತೇನೆ ನಿಮಗೆ. ಇದು ಓಲಾ ಆ್ಯಪ್ ಆಗಿರುತ್ತೆ. ಸೊ ಇದರಲ್ಲಿ ಸಬ್ಸ್ಕ್ರಿಪ್ಷನ್ ಅಂತ ಒಂದು ಪ್ಲಾನ್ ಆಪ್ಷನ್ ಇದೆ. ಸೊ ಇಲ್ಲಿ 2,000 ರೂಪಾಯಿ ಪೇ ಮಾಡಿದ್ರೆ 30 days ವ್ಯಾಲಿಡಿಟಿ ಇರುತ್ತೆ. ಸೊ ಅನ್ಲಿಮಿಟೆಡ್ ಅರ್ನ್ ಮಾಡ್ಬೋದು ಅಂತ, ವಿದೌಟ್ ಎನಿ ಕಮಿಷನ್. ಹಾಗೆ 1,300 ರೂಪಾಯಿ ಕೊಟ್ಟರೆ 15 ದಿವಸ ವ್ಯಾಲಿಡಿಟಿ ಇರುತ್ತೆ, ಅದು ಕೂಡ ಅನ್ಲಿಮಿಟೆಡ್. ಸೊ ಎಲ್ಲ ಅನ್ಲಿಮಿಟೆಡ್ ಅರ್ನಿಂಗ್ಸೇ. ಆಮೇಲೆ 850 ಪೇ ಮಾಡಿದ್ರೆ 1 ವಾರ, ಅಂದರೆ 7 ದಿನದ ಇದಿರುತ್ತೆ. 399 ಅಂದರೆ 400 ರೂಪೀಸ್ ಮಾಡಿದ್ರೆ 3 ದಿನ. ಹಾಗೆ 150 ರೂಪೀಸಿಗೆ 1 ದಿನ ಅಂತ ಇದೆ. ಸೊ ಇಲ್ಲಿ ಇವಾಗ ಇದು ನಮಗೆ ಯಾವ ಪ್ಲಾನ್ ಬೇಕು ಅಂತ ನಾವು ಈ ಥರ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಒತ್ತಿದ್ರೆ ಪೇಮೆಂಟಿಗೆ ಹೋಗುತ್ತೆ. ಸೊ ಆ ಅಲ್ಲಿ ನಾವು ಪೇಮೆಂಟ್ ಮಾಡಿದ್ರೆ ಆ ಒಂದು ಏನು ಸಬ್ಸ್ಕ್ರಿಪ್ಷನ್ ಏನಿದೆ ಅದು ನಮಗೆ ಸಬ್ಸ್ಕ್ರೈಬ್ ಆಗುತ್ತೆ. ಸೊ ಇದರಲ್ಲಿ ಇದು ನೋಡಿ, ಇಲ್ಲೇ ಹಾಕಿದ್ದಾರೆ 0% ಕಮಿಷನ್ ಪ್ಲಾನ್ ಅಂತ. ಸೊ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಬೆನಿಫಿಟ್ ಏನಿದೆ ಅಂತ. ಸೊ ವಿದೌಟ್ ಓಲಾ ಪಾಸ್, ಅಂದರೆ ಈಗ ಅಟ್ ಪ್ರೆಸೆಂಟ್ ನನ್ನ ಹತ್ರ ಓಲಾ ಪಾಸ್ ಇಲ್ಲ. ಸೊ ಬುಕ್ಕಿಂಗ್ ಎಕ್ಸೆಪ್ಟ್ ಮಾಡೋದಕ್ಕೆ ನನಗೆ 6 ಸೆಕೆಂಡ್ ಟೈಮ್ ಇರುತ್ತೆ. ಸೊ ಬಂದಿದ ತಕ್ಷಣ ನಾನು ಎಕ್ಸೆಪ್ಟ್ ಅಂತ ಕೊಡೋಕ್ಕಾಗಲ್ಲ. ಆ ಟೈಮರ್ 6 ಸೆಕೆಂಡಿನ ಟೈಮರ್ ಏನಿದೆ ಅದು ಕಂಪ್ಲೀಟ್ ಆದ ನಂತರ ನನಗೆ ಎಕ್ಸೆಪ್ಟ್ ಮಾಡೋದಕ್ಕೆ ಆಪ್ಷನ್ ಸಿಗುತ್ತೆ. ಸೊ 0% ಕಮಿಷನ್ ಇರುತ್ತೆ. ಆ್ಯಂಡ್ ಪ್ರಯಾರಿಟಿ ಅಲೊಕೇಶನ್ ಮತ್ತು ಹೈ ಫೇರ್ ರೈಡ್ಸು, ಆಮೇಲೆ ಗೋ ಹೋಮ್ ಫೀಚರು, ಮತ್ತು ಏರ್ಪೋರ್ಟ್ ಕ್ಯೂನ ಸ್ಕಿಪ್ ಮಾಡೋ ಆಪ್ಷನ್ನು, ಮತ್ತು ಲೋಯೆಸ್ಟ್ ಡೈಲಿ ಕಾಸ್ಟ್, ಇದೆಲ್ಲ ಫೀಚರ್ಸು ಕೂಡ ನನಗೆ ಡಿಸೇಬಲ್ ಆಗಿರುತ್ತೆ. ಅದೇ ವಿತ್ ಓಲಾ ಪಾಸ್ ಆದರೆ ಎಲ್ಲನೂ ಟಿಕ್ ಆಗಿದೆ ನೋಡಿ. ಸೊ ಇದು ಈ ವಿದೌಟಲ್ಲಿ 0 ಕಮಿಷನ್ ಒಂದೇ, ಬಟ್ ವಿತ್ ಓಲಾ ಪಾಸಲ್ಲಿ ಎಲ್ಲನೂ ಸಿಗುತ್ತೆ ನಮಗೆ ಬೆನಿಫಿಟ್ಟು. ಸೊ ಇಲ್ಲಿ ನನಗೆ ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ, ನಾನು ಪೇ ಮಾಡಿಲ್ಲ, ಪಾಸ್ ತಗೊಂಡಿಲ್ಲ. ಸೊ ಪಾಸ್ ತಗೊಳ್ಳದೇ ಇದ್ದಾಗ ಏನಾಗಬೇಕು, ಆರ್ಡರ್ಸ್ ಬರಬೇಕು, ಕಮಿಷನ್ ಕಟ್ ಆಗಬೇಕು, ಅದೆಲ್ಲ ಇರುತ್ತೆ. ಬಟ್ 149 ರೂಪೀಸ್ ಆಟೋಮೆಟಿಕ್ ಆಗಿ ಅವರೇ ಡಿಡಕ್ಟ್ ಮಾಡ್ಕೊತಾರೆ. ವಾಲೆಟಲ್ಲಿ ಅಮೌಂಟ್ ಇಲ್ಲ, ಬಟ್ ಅವರೇ ಡಿಡಕ್ಟ್ ಮಾಡಿ ನೆಗೆಟಿವ್ ಮೈನಸ್ ಬ್ಯಾಲೆನ್ಸ್ನ ಮಾಡ್ಕೊಡ್ತಾರೆ. ಮೊನ್ನೆ ಅದೇ ಥರ ಆಗಿ ನನಗೆ ಗೊತ್ತಿಲ್ಲ, ನಾನು ಲಾಗಿನ್ ಮಾಡಬೇಕಾದ್ರೆ ಪೇ ಮಾಡಿ, ನೆಗೆಟಿವ್ ಇದೆ ಪೇ ಮಾಡಿ ಅಂತ ಬರ್ತಾ ಇದೆ. ಅದು ಎಷ್ಟು, 382 ರೂಪಾಯಿ. ನಾನು ಆಮೇಲೆ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ 149 ರೂಪೀಸು ಪ್ಲಾಟ್ಫಾರ್ಮ್ ಫೀ ಅಂತ ಇದೆ. ಸೊ ನಾನು ಅದನ್ನು ಇದನ್ನು ನಾನು ತಗೊಂಡಿಲ್ಲ. ಅದಾದ ನಂತರ ಒಂದು ಆರ್ಡರ್ ಬಂತು ಊಬರಲ್ಲಿ, ಎಕ್ಸೆಪ್ಟ್ ಮಾಡಿದ್ದೀನಿ. ಇವಾಗ ಮೋಸ್ಟ್ಲಿ ಕಸ್ಟಮರ್ ಇಲ್ಲೇ ರೈಲ್ವೆ ಸ್ಟೇಷನಲ್ಲಿದ್ದಾರೆ. ಸೊ ನಾನು ತಗೊಂಡಿಲ್ಲ, ಬಟ್ ಆದರೂ ಕೂಡ ಇದು ಮಾಡಿದೆ. ಬಟ್ ಆ ದಿನ ಆರ್ಡರ್ ನನಗೆ ಬಂದಿರೋದು ಬರೀ 4. ಸೊ ಮೊನ್ನೆ ಒಂದು ರೈಡ್ ಬಂದಿರೋದು 380 ರೂಪಾಯಿಗೆ. ಆ ದಿನ 149 ರೂಪೀಸ್ ಡಿಡಕ್ಟ್ ಆಗಿದೆ. ಅದಾದ ನಂತರ ಒಂದೇ ಒಂದು ಆರ್ಡರ್ ಬಂದಿಲ್ಲ, ಆಮೇಲೆ ಇವತ್ತೇ ಬಂದಿರೋದು. ಸೊ ಇನ್ನೂ ಕೂಡ ನೆಗೆಟಿವ್ ಅಲ್ಲೇ ಇದೆ. ಸೊ ನಾನು ಸಬ್ಸ್ಕ್ರೈಬೇ ಮಾಡದೇ ಇದ್ದಾಗ ಏನಕ್ಕೆ ಅಮೌಂಟ್ನ ಡಿಡಕ್ಟ್ ಮಾಡಬೇಕು ಅಂತ ನನ್ನ ಒಂದು ಕ್ವಶನ್. ಇಲ್ಲಿ ಒಬ್ರು ಯಾರೋ ಬಂದಿದ್ದಾರೆ, ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ. ಆ ಕಡೆ ರೋಡಿಂದ ಪಾಸ್ ಆಗಿ ಬಂದರು, ಅಷ್ಟೊಂದು ವಿಸಿಬಲ್ ಇಲ್ಲ. ಹೊಡೆ ಹತ್ಕೊಂಡು ಹೋಗ್ಬಿಟ್ಟು ಅನ್ಸುತ್ತೆ. ಆ ಕಡೆ ಅಲ್ಲಿಂದ ಆ ಕಡೆ ರೋಡಿಂದ ಹಿಂಗೆ ಪಾಸ್ ಆಗಿ ರೋಡ್ ತರಕಾಗಿ ಈ ಕಡೆ ಬಂದು ಇಲ್ಲಿದ್ರು, ಮೋಸ್ಟ್ಲಿ ಹೋದ್ರು. ಎಸ್, ಸೊ ಆಗಲೇ ಬಂದ ಆರ್ಡರ್ನ ಡೆಲಿವರಿ ಅಂದರೆ ಡ್ರಾಪ್ ಮಾಡಿ ಮತ್ತೆ ನೆಕ್ಸ್ಟ್ ಆರ್ಡರ್ಗೆ ವೇಟಿಂಗ್. ಸೊ ಮ್ಯಾಟ್ರು ಏನಪ್ಪಾ ಅಂತಂದ್ರೆ, ಇದು ಓಲಾದಲ್ಲಿ ನಾನು ಸಬ್ಸ್ಕ್ರೈಬ್ ಮಾಡದೇನೆ ಆಟೋಮೆಟಿಕ್ ಆಗಿ ಅವರೇ
ಡಿಡಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ವಾಲೆಟ್ ಅಲ್ಲಿ ಅಮೌಂಟ್ ಇರಲ್ಲ, ಝೀರೋ ಇರುತ್ತೆ. ಬಟ್ ಅವರೇ ಅದನ್ನ ನೆಗೆಟಿವ್ ಮಾಡಿ ಹಾಕ್ತಾರೆ. ಅಟ್ಲೀಸ್ಟ್ ನೆಗೆಟಿವ್ ಮಾಡಿ ಆ ಒಂದು ದಿನದ ವ್ಯಾಲಿಡಿಟಿಗೆ ಒಂದು ಅನ್ಲಿಮಿಟೆಡ್ ಆರ್ಡರ್ಸ್ ಅಂತ ಇದೆ, ಅದು ಕೂಡ ಬರಲ್ಲ. ಬಟ್ ಏನಕ್ಕೆ ಡಿಡಕ್ಟ್ ಮಾಡ್ತೀರಾ ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ಏನಾದ್ರು ಬೇಕು ಅಂತ ಅನ್ಸಿದ್ರೆ ನಾನೇ ಬಂದು ಸಬ್ಸ್ಕ್ರೈಬ್ ಮಾಡ್ತೀನಿ. ಅಲ್ಲಿ ತನಕ ಯಾಕೆ ಡಿಡಕ್ಟ್ ಮಾಡ್ತೀರಾ? ಈ ವಿಡಿಯೋನ ದಯವಿಟ್ಟು ಓಲಾದವರಿಗೆ ರೀಚ್ ಆಗೋ ತನಕ ಶೇರ್ ಮಾಡಿ. ಆ ಒಂದು ವಿಷಯದಲ್ಲಿ ನನಗೆ ತುಂಬಾನೇ ಬೇಜಾರಿದೆ. ಬೇಕಿದ್ರೆ 149 ಪೇ ಮಾಡಿದ ನಂತರ ನೀವು ಆರ್ಡರ್ ಕೊಡ್ತೀರಾ ಅಂತ ಅಂದ್ರೆ ಕೊಡಿ, ಬೇಜಾರಿಲ್ಲ. ಬಟ್ ಒಂದು ಆರ್ಡರ್ಗೆ 149 ಕಟ್ ಮಾಡಿ ಅದನ್ನ ಸಪೋಸ್ ಈಗ ಅದೊಂದು 100 ರೂಪಾಯಿ ಆರ್ಡರ್ ಆಗಿ ಒಂದು 149 ರೂಪಾಯಿ ಕಟ್ ಮಾಡಿದ್ರೆ 40 ರೂಪಾಯಿ ಮತ್ತೆ ನಾನು ನಿಮ್ಗೆ ಕೊಡ್ಬೇಕು. ಅಂತದ್ರಲ್ಲಿ 149 ರೂಪಾಯಿ ಬೆಳಿಗ್ಗೆ ನಾನು ಆನ್ ಮಾಡಿದ ತಕ್ಷಣ ಪೇ ಮಾಡಿಸ್ಕೊಳ್ಳಿ, ಅನ್ಲಿಮಿಟೆಡ್ ಆರ್ಡರ್ ಕೊಡಿ, ಆಗ ಬೆನಿಫಿಟ್. ನಾನು ಹೋಗ್ತೀನಿ, ನೀವು ಹೇಳಿದ ಎಲ್ಲ ಟಿಕ್ ಮಾರ್ಕ್ ಇದೆಲ್ಲ, ಅದಕ್ಕೆ ನಾನೇ ಒಂದು ಡಬಲ್ ಟಿಕ್ ಮಾಡ್ತೀನಿ, ಆಮೇಲೆ ಬ್ಲೂ ಟಿಕ್ ಕೂಡ ಮಾಡ್ತೀನಿ. ಏನಪ್ಪ ನನಗೆ ಅರ್ಥನೇ ಆಗ್ತಾ ಇಲ್ಲ. ಸೊ ಈ ವಿಡಿಯೋ ನೋಡ್ತಾ ಇರೋರು ನಿಮಗೆ ಯಾರಿಗಾದ್ರೂ ಈ ತರ ಎಕ್ಸ್ಪೀರಿಯನ್ಸ್ ಆಗಿದೆಯಾ, ನಿಮ್ಗೆ ಏನ್ ಸೊಲ್ಯೂಷನ್ ನೀವು ಕಂಡ್ಕೊಂಡಿದ್ದೀರಾ ಅದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಒಂದು ಹೊಸ ವಿಡಿಯೋ ಜೊತೆಗೆ, ಒಂದು ಹೊಸ ಟಾಪಿಕ್ ಜೊತೆಗೆ. ಅಲ್ಲಿ ತನಕ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದಲ್ಲಿ. ಬಾಯ್.